ಮನುಷ್ಯ ಜೀವನದಲ್ಲಿ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಅವನು ನಡೆದು ಬಂದಿರತಕ್ಕಂಥ ದಾರಿ ಜೀವಿತ ಕಾಲದಲ್ಲಿ ಏನು ಕೆಲಸ ಮಾಡ್ತಾನೆ, ಯಾವ ರೀತಿ ಇರ್ತಾನೆ, ಅದು ಭಾಳ ಎಂದೂ ಕೂಡ ಬದಲಾದಂಥ ವಿಷಯಗಳು ಕೆಲವೊಬ್ಬರಿಗೆ ಇರ್ತವೆ, ಎಲ್ಲರಿಗೂ ಇರೋದಿಲ್ಲ. ಭಾಳಷ್ಟು ಜನ ಹೋಗ್ತಾರೆ, ಬರ್ತಾರೆ, ಹೋಗ್ತಾರೆ. ಆದರೆ ಹುಟ್ಟಿನ ಮಧ್ಯದಲ್ಲಿ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ತಂದೆ ಕೂಡ ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು, ತಂದೆಗೆ ತಕ್ಕ ಮಗನಾಗಿ ಈ ಒಂದು ಕಾಂಗ್ರೆಸ್ ಪಕ್ಷದ 9 ವರ್ಷಗಳ ಕಾಲ ಸತತವಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಒಂದು ದಿನವನ್ನು ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತೇಳಿ ನಾನು ಹೇಳ್ಬೋದು. ನಾನು ಕೂಡ ಅವರ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಅವರ ಸ್ವಭಾವ ಹತ್ತಿರದಿಂದ ನಾನು ಅವರನ್ನು ಬಲ್ಲೆ. ಒಳ್ಳೆಯ ಸಂಘಟನೆಗಾರ, ಒಳ್ಳೆಯ ಆರ್ಗನೈಸರ್, ಮುಖ್ಯ ಸಂಘಟನೆ ಯಾವ ರೀತಿ ಮಾಡಬೇಕಂತಕ್ಕಂಥದ್ದು ಅವರಿಂದ ಕಲಿತಕ್ಕಂಥದ್ದು. ಮತ್ತು ಅಷ್ಟೇ ಮಾತಿನಲ್ಲಿ ಯಾವತ್ತೂ ಕೂಡ ಎಂದು ಊಹಿಸಿರ್ತಕ್ಕಂಥ ಇತಿಹಾಸಗಳಿಲ್ಲ. ಅವರು ವೈದ್ಯಕೀಯ ಸಚಿವರಾಗಿ, ಶಿಕ್ಷಣ ಸಚಿವರಾಗಿ, ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ, 2 ಸಲ ಗೃಹ ಮಂತ್ರಿಯಾಗಿ ಎಲ್ಲಿಯೂ ಕೂಡ ಇಲ್ಲಿವರೆಗೆ ಒಂದು ಕಪ್ಪು ಚುಕ್ಕಿಲ್ಲದೆ ಎಲ್ಲ ರೀತಿಯಿಂದ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರ ಬಾಯಲ್ಲಿ ಕೂಡ ಒಳ್ಳೆಯ ಪರ್ಮಿಷನ್ ಅಂತ ಹೇಳಿ ಇವತ್ತು ಕೂಡ ಕರ್ನಾಟಕ ಜನ ಹೊಗಳ್ತಾರೆ. ಆ ಒಂದು ಪ್ರದೇಶದಲ್ಲಿ ಒಂದೊಂದು ಸಲ 40,000 ಲೀಡ್ ಮೇಲೆ ಬಂದಿದೆ, ಏನೋ ಒಂದು ಸಲ ಅಪ್ರಸಕ್ತಿ ಆಗಿರೋದು. ಅಂಥ ಒಂದು ಸಿಟಿಯಲ್ಲಿ ಏನಪ್ಪ ಅಂದರೆ ಅವರು ಚುನಾಯಿತರಾಗಿ ಬರಬೇಕಾದ್ರೆ ಅವರ ಒಡನಾಟಿ ಹೇಗಿದೆ ಅಂದರೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು. ರಾಜಕಾರಣಿಗಳಿಗೆ ಇವತ್ತು ಭಾಳಷ್ಟು ಜನ ಬರ್ತಾರೆ ಇವತ್ತು ರಾಜಕೀಯದಲ್ಲಿ. ಆಗಿನ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ನೋಡಿದ್ರೆ ರಾಜಕಾರಣಿಗಳಲ್ಲಿ ಬರ್ತಕ್ಕಂಥವರು ಎಂಡದ ದೊರೆಗಳಾಗಿರ್ಬೋದು. ಇವತ್ತು ಏನು ರಿಯಲ್ ಎಸ್ಟೇಟ್ನಲ್ಲಿ ಏನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಹಣ ಗಳಿಸಿ ಸಾಕಷ್ಟು ಏನಪ್ಪ ಅಂದ್ರೆ ಶ್ರೀಮಂತ ವರ್ಗ ಜನ ಬರ್ತಾ ಇದೆ. ಕೆಲವೊಂದು ಕ್ರಿಮಿನಲ್ ಹಿನ್ನೆಲೆ ಉಳ್ತಕ್ಕಂಥ ಜನ ಕೂಡ ಇವತ್ತು ರಾಜಕೀಯದಲ್ಲಿ ಬರ್ತಾ ಇದೆ. ಯಾವ ರೀತಿ ಕ್ಲಬ್ಗಳಿಗೆ ಮನುಷ್ಯರು ಹಣ ಗಳಿಸಿದಾಗ ಹೋಗ್ತಾನೆ ಮಜಾ ಮಾಡಲಿಕ್ಕೆ, ಅದೇ ರೀತಿಯಿಂದ ಇವತ್ತು ರಾಜಕೀಯ ಒಂದು ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಓದದೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಇವತ್ತಿನವರೆಗೂ 70 ವರ್ಷ ಆದರೂ ಕೂಡ ಇವತ್ತಿನವರೆಗೂ ಅದನ್ನು ಚಾಚು ತಪ್ಪದೆ ಓದಿ ಜಾರಿಗೆ ತಂದಿರತಕ್ಕಂಥ ರಾಜಕಾರಣಿಗಳಲ್ಲಿ ಭಾಳಷ್ಟು ಕಡಿಮೆ. ಡಾಕ್ಟರ್ ಜಿ ಪರಮೇಶ್ವರ್ ಅಂತವರು, ಸಿದ್ದರಾಮಯ್ಯನಂತವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಇವತ್ತು ಅಷ್ಟೊಂದು ಉನ್ನತ ಮಟ್ಟಕ್ಕೆ ಬೆಳಿಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಅರಗಿಸಿಕೊಂಡು ಅದನ್ನು ಓದಿ ತಕ್ಷಣ ಅದಕ್ಕೆ ಮತ್ತೊಂದು ಪ್ರತಿಯಾಗಿ ಮತ್ತೊಂದು ಸಂವಿಧಾನ ತಿದ್ದುಪಡಿ ಮಾಡಿ ಇವತ್ತು ಭಾರತ ದೇಶದಲ್ಲಿ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಒಂದು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ 371 ಕಲಂ ತಿದ್ದುಪಡಿ ಮಾಡಿ ಈ ಭಾಗದ ಎಲ್ಲ ಜಾತಿ ಎಲ್ಲ ಸರ್ವ ಜನಾಂಗಕ್ಕೂ ಉದ್ಧಾರ ಆಗ್ತಕ್ಕಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥ ಪುಣ್ಯಾತ್ಮ. ಅದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಂಪೂರ್ಣವಾಗಿ ಓದಿಕೊಂಡಿರ್ತಕ್ಕಂಥ ವ್ಯಕ್ತಿ. ಆದರೆ ನಾನು ಹೇಳ್ತಕ್ಕಂಥದ್ದು ಏನಂದರೆ ಶ್ರೀಮಂತರ ಕ್ಲಬ್ಗಳು ಆಗಬಾರ್ದು. ವಿಧಾನಸಭೆ ಆಗಲಿ, ರಾಜ್ಯಸಭೆ ಆಗಲಿ, ಲೋಕಸಭೆ ಆಗಲಿ, ಅಲ್ಲಿ ಒಬ್ಬ ಒಳ್ಳೆಯ ಸತ್ಪ್ರಜೆ ಆಗಿ ಈ ಸಮಾಜದಲ್ಲಿ ಇರ್ತಕ್ಕಂಥ ಕಷ್ಟ ಕಡೆಯ ಮನುಷ್ಯರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನರಿಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ, ಒಬ್ಬ ವ್ಯಾಪಾರಿಯಾಗಿ ಒಬ್ಬ ಶ್ರೀಮಂತನಾಗಿ ವ್ಯಾಪಾರದ ರೀತಿಯಲ್ಲಿ ರಾಜಕಾರಣಿಯನ್ನು ಬಳಸ್ಕೋಬಾರ್ದು. ಸಾಮಾಜಿಕವಾಗಿ ಎಲ್ಲರನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಸಮಾನತೆಯಿಂದ ಅವನ ಮನಸ್ಸಿನಲ್ಲಿ ಭಾವನೆ ಮೂಡಿದಾಗ ಮಾತ್ರ ಈ ರಾಜ್ಯ ಉದ್ಧಾರ ಆಗ್ತದೆ, ಸಮಾಜಗಳು ಮುಂದೆ ಬರ್ತವೆ, ರಾಜಕೀಯ ಮುಖಂಡರು ಕೂಡ ಕೆಲಸ ಮಾಡ್ತಕ್ಕಂಥ ಅವಕಾಶ ಇರ್ತದೆ. ರಾಜಕೀಯ ಒಂದು ವ್ಯಾಪಾರೀಕರಣ ಆದರೆ ಅದರಲ್ಲಿ ಯಾರು ಏನು ಮಾಡೋಕ್ಕಾಗೋದು. ಅದು ಆಗಬಾರ್ದಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಳ್ಳೆಯ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಯಾವಾಗ ಕಟ್ಟುನಿಟ್ಟಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಎಲ್ಲರೂ ಓದಿಕೊಂಡು ಅರ್ಥ ಮಾಡಿಕೊಂಡು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವ ರೀತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೆಸರನ್ನು ಮಾಡಿದ್ದಾರೆ, ಪಕ್ಷ ಸಂಘಟನೆಯಲ್ಲಿ ಹೆಸರನ್ನು ಮಾಡಿದ್ದಾರೆ, ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಹೆಸರನ್ನು ಮಾಡಿದ್ದಾರೆ, ಗೃಹ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲದೆ ಹಗರಣ ಇಲ್ಲದೆ ಅವರು ಎಲ್ಲರನ್ನ ಮೆಚ್ಚುವಂಥ ರೀತಿಯಲ್ಲಿ ಕೆಲಸ ಮಾಡಿದರೆ ಸಂಪೂರ್ಣವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಓದಿದರ ಫಲವಾಗಿ. ಆ ರೀತಿ ಯಾವತ್ತು ರಾಜಕಾರಣಿಗಳು ಮಾಡೋದಿಲ್ಲ ಅಲ್ಲಿವರೆಗೂ ಈ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ಉಳಿಯಲಿದೆ, ಸಾಧ್ಯವಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲ ನಮ್ಮ ಜೀವನದಲ್ಲಿ ಡಾಕ್ಟರ್ ಸಿ ಪರಮೇಶ್ವರ್ ಅವರು 73 ವರ್ಷಗಳ ಕಾಲ ಸತತವಾಗಿ ರಾಜಕೀಯ ಜೀವನದಲ್ಲಿ ಬಂದು ಎಲ್ಲರನ್ನ ಒಂದು ಮೆಚ್ಚುಗೆಗೆ ಪಾತ್ರರಾಗಿ ಇಲ್ಲಿವರೆಗೆ ಬಂದಿರತಕ್ಕಂಥ ರಾಜಕಾರಣಿ ಇನ್ನು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಒಳ್ಳೆಯ ರೀತಿಯಿಂದ ಭವಿಷ್ಯವಿದೆ, ಉನ್ನತ ಮಟ್ಟಕ್ಕೆ ಸ್ವೀಕರಿಸಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರೇ ಗಂಗಾಧರ್ ಸಾಹೇಬರು ತಂದೆಯರು, ಆಮೇಲೆ ಪರಮೇಶ್ವರ ಸಾಹೇಬರು
ಅಧ್ಯಕ್ಷರಾದರು. ಅವರ ಬ್ರದರ್ ಪ್ರಸಾದ್ ಬಂದರು, ಅವರು ಇಲ್ಲ, ಅವರು ಸಂಸ್ಥೆ ನಡ್ಕೊಂಡು ಬಂದರು. ಮುಂದೆ ಸಾಹೇಬರು ಕರ್ನಾಟಕ ಸರ್ಕಾರದಲ್ಲಿ ಸಾಕಷ್ಟು ಇವತ್ತ ಉಪಮಂತ್ರಿಗಳಾಗಿ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಜೊತೆಯಲ್ಲಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಸುಮಾರು 7.5 ವರ್ಷ 8 ವರ್ಷ ಅವರು ಕಾರ್ಯವೈಖರಿ ಮಾಡಿದ್ದಾರೆ. ಯಾರು ಅಷ್ಟು ಅವಧಿಯಾಗಿ ಇವತ್ತು ರಾಜ್ಯದ ಒಂದು ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿಲ್ಲ. ಅವರು ಮಾಡಿದಂಥ ಕೆಲಸ ಇವತ್ತು ಅಜರಾಮರವಾಗಿದೆ. ಈಗ ತಾನೇ ನಮ್ಮ ಶಾಸಕರು ಹೇಳಿದ್ರು, ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂಗೆ ಅವರು ತಮ್ಮ ಒಂದು ಕಾರ್ಯನಿರ್ವಹಿಸಿದ್ದಾರೆ. ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, IAS ಆಗಿದ್ದಾರೆ, KS ಆಗಿದ್ದಾರೆ. ಸುಮಾರು 25-50 ಮೇಲೆ ಇನ್ಸ್ಟಿಟ್ಯೂಷನ್ ಇದೆ. ಮೈಸೂರು, ಬೆಂಗಳೂರು, ತುಮಕೂರು. ಅವರ ಒಂದು ಶಿಕ್ಷಣ, ಅವರ ತಂದೆಯವರ ಒಂದು ಆಶೀರ್ವಾದದಿಂದ ಇಡೀ ಮೈಸೂರು ಭಾಗದಲ್ಲಿ, ಬೆಂಗಳೂರಿನಲ್ಲಿ ಅವರ ವಿದ್ಯಾರ್ಥಿಗಳು ಇವತ್ತೆಲ್ಲ ಕಡೆಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಅದೇ ಅವರ ತಂದೆ ಹಾಕೊಂಡ ಹಾದಿಯಲ್ಲಿ ಅವರು ಬಡವರು, ದೀನದಲಿತರು ಎಲ್ಲರೂ ಸಮಾನತೆಯನ್ನು ನಡ್ಕೊಂತ ಹೋಗುವ ವ್ಯಕ್ತಿ ಯಾರಾದ್ರೂ ಮಾತ್ರ ಜಿ ಪರಮೇಶ್ವರ್ ಅವರು. ಯಾವುದೇ ಒಂದು ಜಾತಿ ತಾರತಮ್ಯ ಆಗುತ್ತಿಲ್ಲ, ಎಲ್ಲಾ ಜಾತಿಯವರನ್ನ ಸಮಾನತೆಯಿಂದ ಅಂಬೇಡ್ಕರ್, ಬುದ್ಧ, ಬಸವ ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಇರುಕೊಂಡಿದ್ದಾರೆ. ಒಳ್ಳೆಯ ಒಂದು ಡಾಕ್ಟರ್ ಶಿಕ್ಷಣ ತಜ್ಞರಾಗಿ, ರಾಜಕೀಯ ವ್ಯಕ್ತಿಯಾಗಿ ನಮ್ಮ ಈ ಮುಂದೆ ಸ್ವಲ್ಪದಲ್ಲಿ ಅವರೇನೋ ಮುಖ್ಯಮಂತ್ರಿ ಆಗಬೇಕಿಂತ ತಪ್ಪು ಪಾಲಿಸಿಕೊಂಡು ತಮ್ಮ ಜೀವನ ಅಳಿಸಿಕೊಂಡು ವಿದ್ಯಾರ್ಥಿ ಜೀವನ ಇಟ್ಕೊಂಡು ಅಲ್ಲಿ ಎಲ್ಲ ಒಂದು ಆಚರಣೆ ಪಾಲಿಸಿಕೊಂಡು ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿದ್ದಾರೆ. ಅದೇ ರೀತಿಯಾಗಿ ಸರ್ ಅವರು ಕೂಡ ಇನ್ನು ಉನ್ನತವಾದಂತಹ ಒಂದು ಭವಿಷ್ಯ ಸರ್ ಅವರಿಗೆ ಲಭಿಸಿ ಹಾಗೂ ತಮ್ಮೆಲ್ಲರ ಪರವಾಗಿ, ವೇದಿಕೆ ಪರವಾಗಿ, ವೈಯಕ್ತಿಕವಾಗಿ ಜಿ ಪರಮೇಶ್ವರ ಸರ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳುತ್ತಾ ನನ್ನನ್ನು ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಡುತ್ತ ಎಲ್ಲರಿಗೂ ವಂದಿಸುತ್ತಾ ಮಾತಿಗೆ ಡಾಕ್ಟರ್ ಜಿ ಪರಮೇಶ್ವರ ಅಭಿಮಾನಿ ಬಳಗದ ರಾಜ್ಯ ಉಪಾಧ್ಯಕ್ಷರು ಮತ್ತು ಕಲಬುರಗಿ ಜಿಲ್ಲಾಧ್ಯಕ್ಷರಾಗಿರುವಂಥ ಶ್ರೀಧರ್ ಸರ್ ಅವರು ಡಾಕ್ಟರ್ ಜಿ ಪರಮೇಶ್ವರ ಅವರ ಇಂದು 73ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಈ ಒಂದು ಹುಟ್ಟುಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ದಾರೆ ಅಂತಂದರೆ, ಮುಂದಿನ ಭವಿಷ್ಯದ ವಿದ್ಯಾರ್ಥಿಗಳಿಗೆ ಏನು ಸ್ಪರ್ಧಾತ್ಮಕಗಳು ಕೊಡೋದರ ಮುಖಾಂತರ ಈ ದೇಶದ ಭವಿಷ್ಯದ ಮಕ್ಕಳು ಎಲ್ಲ ಉನ್ನತ ಹುದ್ದೆಯಲ್ಲಿ ಸಿಗಬೇಕು, ಅವರಿಗೆಲ್ಲ ಬಡವರಿಗೆ ಒಂದು ಸರ್ಕಾರಿ ನೌಕರಿ ಸಿಗಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಂಥ ಒಂದು ಕಾರ್ಯಕ್ರಮಗಳು ನಮ್ಮ ಶ್ರೀಧರ್ ಅವರು ಹಮ್ಮಿಕೊಂಡಿದ್ದು ಭಾಳ ಸಂತೋಷದ ಸಂಗತಿ. ಇಂಥ ಒಂದು ಕಾರ್ಯಕ್ರಮಗಳು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಆಗಬೇಕು. ಅದು ನಮ್ಮ ಜಿ ಪರಮೇಶ್ವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ದಕ್ಕಾಗಿ ನಾನು ಜಿ ಪರಮೇಶ್ವರ ಅಭಿಮಾನಿಯಾಗಿ ಮತ್ತೊಮ್ಮೆ ಶುಭಾಶಯವನ್ನು ಧನ್ಯವಾದಗಳು.